ಹೇ ಗಾಯ್ಸ್, ಇವತ್ತು ನಮ್ಮ ಕಾರ್ಕಳಕ್ಕೆ ಮೆಹಂದಿ ಹಾಕ್ಲಿಕ್ಕೆ ಬಂದಿದ್ದೆ. ಅರ್ಲಿ ಮಾರ್ನಿಂಗ್ ಲೊಕೇಶನ್ ಗೆ ರೀಚ್ ಆಗಿದ್ದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ನೋಡಿದ್ರೆ ಮನೆಯವರೆಲ್ಲ ನಾಪತ್ತೆ ಆಗಿದ್ರು. ದೇವಸ್ಥಾನದ ಪೂಜೆಗೆ ಅಂತ ಹೋಗಿದ್ರು, 10 ಗಂಟೆಗೆ ರಿಟರ್ನ್ ಆದ್ರು. ಬ್ರೈಡ್ ನ ಮೆಹಂದಿ ಫಂಕ್ಷನ್ 2 ದಿನ ಮೊದ್ಲೇ ಮುಗ್ದಿತ್ತು. ಹಾಗೆ ಡೆಕೋರೇಷನ್ ಎಲ್ಲ ಏನು ಇರ್ಲಿಲ್ಲ. ಆದ್ರೆ ನಂಗೆ ಶೂಟ್ ಮಾಡ್ಲಿಕ್ಕೆ ಡೆಕೋರೇಷನ್ ಬೇಕು ಅಂತ ಹೇಳಿ ಅವರ ಮನೆಯಲ್ಲಿದ್ದ ಸ್ವಲ್ಪ ಐಟಮ್ಸ್ ಅನ್ನು ಇಟ್ಕೊಂಡು ನಾನು ಸಿಂಪಲ್ ಆಗಿ ಡೆಕೋರ್ ಮಾಡಿದೆ. ನಾನು ಮಾಡುವುದನ್ನೆಲ್ಲ ನೋಡಿ ಬ್ರೈಡ್ ಗೆ ತುಂಬಾ ಖುಷಿ ಆಯ್ತು. ಅವರು ಮತ್ತೆ ಅವರ ಕಸಿನ್ ಕೂಡ ನಂಗೆ ಬಂದು ಹೆಲ್ಪ್ ಮಾಡಿದ್ರು. ಬ್ರೈಡ್ ಕೂಡ ಒಂದು ಮೆಹಂದಿ ಆರ್ಟಿಸ್ಟ್. ಅವರ ಕುಟುಂಬದಲ್ಲಿ ಆಗುವ ಎಲ್ಲಾ ಫಂಕ್ಷನ್ ಗೂ ಇವರೇ ಮೆಹಂದಿ ಹಾಕ್ತಿದ್ರಂತೆ. ಆದ್ರೆ ಇವರ ಮದುವೆಗೆ ಯಾವುದೇ ಮೆಹಂದಿ ಆರ್ಟಿಸ್ಟ್ ಗಳು ಸಿಗದಿದ್ದ ಕಾರಣ ನಂಗೆ ಮೆಸೇಜ್ ಮಾಡಿದ ಮೇಲೆ ವರ್ಸ್ಟ್ ಕೇಸ್ ಅಲ್ಲಿ ಯಾರು ಸಿಗದಿದ್ರೆ ನಾನೇ ನನ್ನ ಮದುವೆಗೆ ಮೆಹಂದಿ ಹಾಕೊಳ್ತೇನೆ ಅನ್ನೋ ಡಿಸಿಷನ್ ಗೆ ಹೋಗಿದ್ರು. ಅವರ ಒಳ್ಳೆ ಮನಸ್ಸಿಗೆ ನಾನ್ ಸಿಕ್ಕಿದೆ. ಆಂಟಿ ಮಾಡಿದ ಗುಜ್ಜೆ ಸಾರಿಗೆ ಅವರ ಕೈಗೆ ಚಿನ್ನದ ಬಳೆ ಹಾಕಿದ್ರು ತಪ್ಪಿಲ್ಲ. ಊಟ ಕೊಟ್ಟು ನನ್ನ ಶೀತಕ್ಕೆ ಎಡ್ಡೆ ಮುಂಚೆ ಕಷಾಯ ಕೊಟ್ಟು ಅವರ ಮನೆಯವರ ಹಾಗೆ ನೋಡ್ಕೊಂಡ್ರು. ಎಲ್ಲವನ್ನು ಬಿಟ್ಟು ಊರಿಗೆ ಬಂದು ಸೆಟ್ಲ್ ಆಗ್ಬೇಕು ಅನ್ನೋ ಕ್ರೇವಿಂಗ್ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಕೂಡ ಆಯ್ತು.